ನಮಸ್ಕಾರ ಎಲ್ಲರಿಗೂ. ನಮ್ಮ ಭಾಷೆ ನಮ್ಮ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವೆಲ್ಲ ಈ ಹಚ್ಚಿದ ಅವಲಕ್ಕಿ ಅಥವಾ ಚೂಡಾ ತಿಂದಿರಬಹುದು, ಮಾಡಿರಬಹುದು. ಇವತ್ತಿನ ರೆಸಿಪಿ ಒಳಗೆ ನಾನು ನಿಮಗೆ ಒಂದು ಭಾಳ ರುಚಿಕರವಾದ ಅವಲಕ್ಕಿ ರೆಸಿಪಿ ತೊಗೊಂಡು ಬಂದೀನಿ. ಅದೇನಪ್ಪ ಈ ಅವಲಕ್ಕಿ ಅಂಥ ರುಚಿ ಅಂತ ನೀವು ಯೋಚನೆ ಮಾಡಬಹುದಾ? ಇದ್ರದ್ದು ಮಸಾಲಿನ ಭಾರಿ ಇರ್ತೈತೆ ರೀ. ನಾನು ಅದನ್ನು ಯಾವ ರೀತಿ ಮಾಡ್ಬೇಕಂತ ಹೇಳಿ ತೋರಿಸ್ತೀನಿ. ಸೊ ನಡ್ರಿ ಸ್ಟಾರ್ಟ್ ಮಾಡೋಣ. ಈ ಹಚ್ಚಿದ ಅವಲಕ್ಕಿ ಮಾಡೋಕೆ ನಾನು ಒಣ ಕೊಬ್ಬರಿನ ಹೆಚ್ಕೊಳಕತ್ತೀನಿ. ಒಣ ಕೊಬ್ಬರಿ ಹಾಕಿದಷ್ಟು ಈ ಅವಲಕ್ಕಿಗೆ ರುಚಿ ಬರ್ತೈತಿ. ಶೇಂಗಾ, ಪುಟಾಣಿ, ಕರಿಬೇವು ಇವೆಲ್ಲ ಇರಬೇಕು. ಅದ್ರ ಜೊತೆಗೆ ಒಣ ಕೊಬ್ಬರಿ ಅಂತೂ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಅದನ್ನು ಒಂದೇ ಸಮ ಹೆಚ್ಕೊಳಕಾದ್ರೆ ಹೆಚ್ಕೋರಿ. ಭಾಳ ದಪ್ಪ ಇರಬಾರ್ದು ಮತ್ತು ಅತಿ ತೆಳ್ಳಗಿರಬಾರ್ದು. ಅತಿ ತೆಳ್ಳಗಿದ್ರೆ ಏನಾಗ್ತೈತಿ, ಎಣ್ಣೆ ಒಳಗೆ ಜಲ್ದಿ ಕರ್ಕೊಂಡು ಸುಟ್ಟು ಬಿಡ್ತೈತಿ. ಅದ್ರದ್ದೆಲ್ಲ ರುಚಿ ಹೋಗ್ಬಿಡ್ತೈತಿ. ದಪ್ಪ ಆದ್ರೆ ಏನಾಗ್ತೈತಿ, ಎಣ್ಣೆ ಒಳಗೆ ನೀಟಾಗಿ ಫ್ರೈ ಆಗಂಗಿಲ್ಲ. ನೋಡಿರಿ, ನಾನು ಇಷ್ಟು ಒಣ ಕೊಬ್ಬರಿನ ಹೆಚ್ಕೊಂಡೀನಿ. ಈಗ ಕೊಬ್ಬರಿ ಹೆಚ್ಕೊಂತ ಒಂದು ಮಾತು ಲಕ್ಷಕ್ಕೆ ಬಂತು. ಈಗ ಮೊದಲಿನ ಟೈಮ್ ಒಳಗೆ ನಮ್ಮ ಮನೆ ಒಳಗೆ ಅಜ್ಜಿಗಳಾಗಲಿ ಅಮ್ಮಂದಿರಾಗಲಿ ಈ ಚಕ್ಲಿ, ಚೂಡ, ಆಮೇಲೆ ಎಷ್ಟೋ ಥರದ ಉಂಡೆಗಳು, ಆಮೇಲೆ ಚುಮ್ಮರಿ, ಕರ್ಚಿಕಾಯಿ ಇಂಥವೆಲ್ಲ ಸ್ನ್ಯಾಕ್ಸ್ ಮಾಡಿ ಇಡ್ತಿದ್ರೆ ನಾವು ಅವನ್ನ ತಿನ್ಕೋತ ಬೆಳೆದವ್ರು. ಆವಾಗೋ ಇವಾಗೋ ಹೊರಗಿಂದ ಪಾಕೆಟ್ ಚಿಪ್ಸ್ ತಿಂತಿದ್ವಿ. ಈಗಿಂದ ಕೇಳಾಕೆ ಹೋಗ್ಬೇಡ್ರಿ. ಈಗಿನ ಜನ್ರೇಷನ್ ಎಲ್ಲ 5 ರೂಪಾಯಿ ಬಿಸ್ಕಿಟ್, ಆ ಚಿಪ್ಸ್ ಪ್ಯಾಕೆಟ್ಗಳು ಅವನ್ನ ತಿನ್ಕೊಂತ ಅಡ್ಡಾಡ್ತಿರ್ತಾರೆ. ಅವು ನಮ್ಗೆ ಅನಿಸ್ಬೋದು ಅದೇನು ಬಿಡ, ಒಂದು 5 ರೂಪಾಯಿ ಚಿಪ್ಸ್ ತಿಂದರೆ ಏನಾಗಂಗಿಲ್ಲ ಅಂಥೇಳಿ. ಅದು ಭಾಳ ಅನ್ಹೆಲ್ದಿ ರೀ. ಅದು ಪ್ಯಾಕೆಟ್ ಟರ್ನ್ ಮಾಡಿ ನೋಡಿರಿ, ಇಂಥ ಹೊಲಸು ಇಂಗ್ರೀಡಿಯೆಂಟ್ ಅದ್ರೊಳಗೆ ಸಿಗ್ತಾವೆ ನಿಮ್ಗೆ. ಪಾಮ್ ಆಯಿಲ್, ಆಮೇಲೆ ಎಂತೆಂಥದ್ದು ಫ್ಲೇವರ್ಸ್, ಆಮೇಲೆ ಸಕ್ಕರೆ ಅಂದರೂ ಸುರಿದ ಬಿಟ್ಟಿರ್ತಾರೆ. ಇವೆಲ್ಲ 1 ದಿನ 2 ದಿನ ತಿಂದರೆ ನಡಿತೈತಿ. ಹಗಲೇ ಮುಗ್ಲೆ ತಿಂದರೆ ನಮ್ಮ ಆರೋಗ್ಯಕ್ಕೆ ಭಾಳ ಕೆಟ್ಟಿದೆ. ಸಣ್ಣ ಮಕ್ಕಳಿಗಂತೂ ದಯವಿಟ್ಟು ಕೊಡಬೇಡ್ರಿ. ಈಗ ನಾ ಮಾತಾಡ್ಕೊಂತ ಬೆಳ್ಳುಳ್ಳಿನೂ ಸುಲ್ಕೊಂಡೆ. ಈಗ 2 ಗಡ್ಡೆ ಬೆಳ್ಳುಳ್ಳಿ ಬೇಕಾಗ್ತೈತಿ ಇದಕ್ಕೆ. ಆಮೇಲೆ ಉಳಿದಿದ್ದ ಮಸಾಲೆ ಏನೇನಂತ ಹೇಳ್ತೀನಿ. ಸ್ವಲ್ಪ ಕೊತ್ತಂಬರಿ ಬೇಕಾಗ್ತೈತಿ. ಅದನ್ನೆಲ್ಲ ಸ್ವಚ್ಛಂಗೆ ತೊಳ್ಕೊಂಡು ಇಟ್ಕೊಂಡ್ಬಿಡು ನಾವು ಮೊದಲು. ಮತ್ತು ಇವೆಲ್ಲ ಮಸಾಲೆಗಳು ಹಾಕೋದ್ರಿಂತ ಅದು ಅವಲಕ್ಕಿ ರುಚಿ ಅಂತೂ ಆಗಾಗ್ತೈತಿ. ಮತ್ತು ನಮ್ದು ಡೈಜೆಷನ್ಗೂ ಹೆಲ್ಪ್ ಆಗ್ತೈತಿ ರೀ. ಈ ಕೊತ್ತಂಬರಿ ಆಗಲಿ, ಕರಿಬೇವು ಆಗಲಿ, ಜೀರಿಗೆ ಆಗಲಿ ಇವೆಲ್ಲ ಭಾಳ ಚಲೋ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದ್ರೆ ಪುದೀನಲ್ಲಿ ಭಾರಿ ಫ್ಲೇವರ್ ಬರ್ತೈತಿ. ನಾ ಎಷ್ಟು ಹಾಕೋದನ್ನೆಲ್ಲ ಅಷ್ಟೇ ಹಾಕ್ರಿ. ಭಾಳ ಹಾಕಿದ್ರೆ ಅದ್ರದ್ದು ಫ್ಲೇವರ್ ಓವರ್ ಪವರ್ ಮಾಡಿಬಿಡ್ತೈತಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ, ನಾ ಇಲ್ಲಿ ಹಳದಿ ಅಥವಾ ಹಸಿರು ಕಲರ್ ಅವಲಕ್ಕಿ ಮಾಡತ್ತೀನಿ. ನೀವು ಕೆಂಪು ಖಾರ ಉಪಯೋಗ ಮಾಡೋರಿದ್ರಂದ್ರೆ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಕಡಿಮೆ ಹಾಕ್ಕೋಬಹುದಾ. ಈ ಖಾರ ಪುಡಿ ಹಾಕಿದ ಕೆಂಪು ಅವಲಕ್ಕಿ ಅದೊಂಥರ ರುಚಿ ಬೇರೆ ಆಗ್ತೈತಿ. ಅದಕ್ಕೊಂದು ಪುಡಿ ಮಸಾಲೆ ಬೇರೆ ಬೀಳ್ತೈತಿ ರೀ. ಅದೊಂದು ಸತ ನಿಮ್ಗೆ ತೋರಿಸ್ತೇನೆ ನಾನು. ಈಗ ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ ಇವನ್ನೆಲ್ಲನೂ ನಾವು ಚಲೋತ್ನಂಗೆ ಪೇಸ್ಟ್ ಮಾಡ್ಕೋಬೇಕು. ಒಟ್ಟು ನೀರು ಹಾಕಕ್ಕೆ ಹೋಗ್ಬಾರ್ದ್ರಿ. ನೀರು ಹಾಕಿದ್ರೆ ಈ ಮಸಾಲೆ ನೀಟಾಗಿ ಫ್ರೈ ಆಗಂಗಿಲ್ಲ ಎಣ್ಣೆ ಒಳಗೆ. ಆಮೇಲೆ ಇದಕ್ಕೆ ನಾನು ಕೆಂಪು ಲವಣ ಅಥವಾ ಈ ಪಾಚಕ ಲವಣ ಅಂತಾರಲ್ಲ ಅದನ್ನು ಹಾಕ್ಕೊಳತ್ತೀನಿ. ಇತ್ತಂದರೆ ಹಾಕೋರಿ, ಇಲ್ಲಾಂದರೆ ಸ್ಕಿಪ್ ಮಾಡಬಹುದು. ಆದರೆ ಮಸಾಲೆಗೆ ಮಾತ್ರ ನೀರು ಹಾಕ್ಲಾರ್ದಂಗೆ ನುಣ್ಣಗೆ ಹರ್ಕೋಬೇಕು. ಹಾಂ, ಈಗ ನಮ್ಮದು ಮಸಾಲೆನೂ ರೆಡಿ ಆಯ್ತು. ಇದು ಅವಲಕ್ಕಿಗೆ ಬೇಕಾಗಿರೋದು ಭಾಳ ಇಂಪಾರ್ಟೆಂಟ್ ಮಸಾಲೆ. ಯಾವುದು ಪದಾರ್ಥ ಹೆಚ್ಚು ಕಡಿಮೆ ಹಾಕಕ್ಕೆ ಹೋಗ್ಬೇಡ್ರಿ. ನಾ ಇವೆಲ್ಲ ಪದಾರ್ಥನೂ ಎಷ್ಟೆಷ್ಟು ಹಾಕಬೇಕು ಅಂಥೇಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಬಿಡ್ರಿ. ಮತ್ತು ಅವಲಕ್ಕಿ ಮಾಡೋಕೆ ಪ್ಯೂರ್ ಗಾಣದೆಣ್ಣಿನ ಯೂಸ್ ಮಾಡತ್ತೀನಿ. ನಾ ಇಲ್ಲಿ 1 ಕಿಲೋ ಅವಲಕ್ಕಿಗೆ ಎಲ್ಲ ಮಸಾಲೆ ತೋರ್ಸಾತೀನಿ ರೀ. ಎಣ್ಣೆ ಚಲೋತ್ನಂಗೆ ಕಾದೈತೆ ನಮ್ದು. ಸ್ವಲ್ಪ ಶೇಂಗಾ ಹಾಕೊಳ್ಳೋನು. ನಿಮ್ಮ ಶ್ರದ್ಧೆ ಅನುಸಾರವಾಗಿ ನೀವು ಶೇಂಗಾ ಹೆಚ್ಚು ಕಡಿಮೆ ಹಾಕ್ಕೋಬಹುದು. ಯಾಕಂದರೆ ಅವಲಕ್ಕಿ ಒಳಗೆ ಕೆಲವೊಬ್ರಿಗೆ ತುತ್ತಿಗೆ ಒಂದು 4-5 ಶೇಂಗಾ ಬಂದ್ರೂ ಸೇರ್ತೈತಿ. ಕೆಲವೊಬ್ರಿಗೆ ಒಂದು ಶೇಂಗಾ ಬಂದ್ರಷ್ಟೇ ಸೇರ್ತೈತಿ. ಕೆಲವೊಬ್ರಿಗೆ ಶೇಂಗಾ ಕಾಳ ಸೇರಂಗಿಲ್ಲ, ತೆಗೆದು ಇಡ್ತಾರೆ. ಅಂಥವೆಲ್ಲ ಕೆಟಗರಿ ನಿಮ್ಮ ಮನೆ ಒಳಗೆ ಇದ್ದೇ ಇರ್ತಾರೆ. ಅಂದ್ರೆ ಕೆಟಗರಿ ಮಂದಿ ನಿಮ್ಮ ಮನೆ ಒಳಗೆ ಇದ್ದೇ ಇರ್ತಾರೆ. ನೀವು ನೋಡ್ಕೊಂಡು ಹೆಚ್ಚು ಕಡಿಮೆ ಹಾಕೋರಿ ನಿಮ್ಮ ಪ್ರಕಾರ. ಈಗ ಶೇಂಗಾ ಚಲೋತ್ನಂಗೆ ಫ್ರೈ ಆಗ್ಬೇಕು. ಹೊತ್ಕೋಬಾರ್ದು ಮತ್ತು ಕಚ್ಚ ಕುಳಿಬಾರ್ದು. ಭಾಳ ಇಂಪಾರ್ಟೆಂಟ್ ಇಲ್ಲಿ. ಒಂದೇ ಉರಿ ಒಳಗೆ ನೀವು ತಿರ್ಗಿಸ್ಕೋತ ಶೇಂಗಾನ ಫ್ರೈ ಮಾಡ್ಕೊರಿ. ನೋಡಿರಿ, ನಮ್ಮದು ಶೇಂಗಾ ಚಲೋತ್ತಂಗೆ ಫ್ರೈ ಆಗ್ಯಾವ. ಆಮೇಲೆ ಇನ್ನೊಂದು ಏನು ಮಾಡ್ಬೋದು ನೀವು ಅಂತಂದರೆ, ಒಂದು ಏನು ಫ್ರೈ ಮಾಡಿ ತೆಗ್ಯಾಕ ಒಂದು ಬಾಣಲಿ ಒಳಗೆ ಅವಲಕ್ಕಿನ ಮೊದಲು ಹಾಕ್ಕೊಂಡು ಇಟ್ಕೊಂಬಿಡ್ರಿ. ಅದ್ರ ಮ್ಯಾಗನ ಹಾಕ್ಕೊಂಡು ಬಂದರೆ ಅದೇನು ಎಕ್ಸ್ಟ್ರಾ ಎಣ್ಣೆ ಇರ್ತೈತಿಲ್ಲ ಅವಲಕ್ಕಿಗೆ ಹತ್ಕೊಂಡ್ಬಿಡ್ತೈತಿ. ಈ ಒಣ ಕೊಬ್ಬರಿ ಅಂತೂ ಕರಿಯಾಕೆ ಪುರ್ಸತ್ತೆ ಇರೋಂಗಿಲ್ಲ. ಹಾಕಿದ್ಕೊಳ್ಳಿ ಜಲ್ದಿ ಕರ್ಕೊಂಡ್ಬಿಡ್ತಾವೆ, ಲಕ್ಷ್ಯ ಇಟ್ಕೋರಿ. ಆಮೇಲೆ ಇದು ಕರ್ದಾದ್ಮೇಲೂ ಇದ್ರ ಕಲರ್ ಬರ್ಕೋತ ಇರ್ತೈತಿ. ಅಂದ್ರೆ ಸ್ವಲ್ಪ ಲೈಟಂಗೆ ಫ್ರೈ ಹಾಕ್ಕೋತ ಇರ್ತೈತಿ. ಹೀಗಾಗಿ ಸ್ವಲ್ಪ ಮೊದಲೇ ತೆಗೆದು ಬಿಡ್ರಿ, ಇಲ್ಲ ಕಪ್ಪಂದ್ರೆ ಕಪ್ಪಾಗ್ತಾವೆ. ಒಣ ಕೊಬ್ಬರಿ ಕರ್ಕೊಂಡಾದ್ಮೇಲೆ ನಾನು ಪುಟಾಣಿ ಹಾಕ್ಕೊಂಡೆ. ಪುಟಾಣಿ ಕರಿಯೋಕೇನು ಭಾಳ ಹಿಡಿಯಂಗಿಲ್ಲ ರೀ.
ಜಲ್ದಿನ ಇದು ಕರ್ಕೊಂಬಿಡ್ತಾವ. ಆನಂತರ ನಾನು ಭಾಳಷ್ಟು ಕರ್ಬೇವು ಹಾಕ್ಕೊಂಡೆ. ಕರ್ಬೇವಿಂತ್ರ ಅವಲಕ್ಕಿಗೆ ಚಲೋ ಫ್ಲೇವರ್ ಕೊಡ್ತೈತಿ. ಆಮೇಲೆ ನಮ್ಮ ಆರೋಗ್ಯಕ್ಕೂ ಭಾಳ ಚಲೋ. ಇದನ್ನು ನಾನು ಏನು ಕರ್ದಿದ್ದು ಇಟ್ಕೊಂಡೇನಲ್ಲ ಅದ್ರೊಳಗೆ ತೆಗೆದಿಟ್ಕೊಳತ್ತೀನಿ ಎಲ್ಲನೂ. ಇಷ್ಟ ನೋಡಿರಿ, ನೀವು ಬೇಕಾದ್ರೆ ಗೋಡಂಬಿನೂ ಹಾಕೋಬಹುದು, ಇದಕ್ಕೆ ಬೇಡಾದ್ರೆ ಬಿಡಬಹುದು. ಈಗ ಮೇನ್ ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆಗೆ ನಾನು ಭಾಳಷ್ಟು ಸಾಸಿವೆ ಹಾಕ್ಕೊಂಡೆ, ಜೀರಿಗೆ ಹಾಕ್ಕೊಂಡೆ, ಆಮೇಲೆ ರುಬ್ಬಿಟ್ಟಿದ್ದ ಪೇಸ್ಟ್ ಹಾಕ್ಕೊಂಡೆ. ಈಗ ಸಣ್ಣ ಉರಿ ಒಳಗೆ ಇದು ಪೇಸ್ಟ್ ಪೂರಾ ಕರ್ಕೋಬೇಕು. ಆ ರೀತಿ ನಾವು ಕೈ ಬಿಡ್ಲಾರ್ದಂಗೆ ಚಮಚೆ ತಿರ್ಗಿಸ್ಕೊಳ್ತಾ ಇದನ್ನು ಫ್ರೈ ಮಾಡ್ಕೋಬೇಕು. ನಮ್ದು ಎಣ್ಣೆ ಮೊದಲು ಚಲೋತ್ನಂಗೆ ಕಾದೈತಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಇಲ್ಲಿ ಹಳ್ಳುಪ್ಪು ಹಾಕೋಬೇಡ್ರಿ, ಪೌಡ್ರ್ ಉಪ್ಪನ್ನ ಹಾಕೋರಿ. ಈಗ ಎಣ್ಣೆ ಕಾದ್ರಿಂದ ನಾನು ಫ್ಲೇಮಿಂತ್ರ ಹೊರಗೆ ತೆಗೆದ ಉಳ್ಕಿದ್ದೆಲ್ಲ ಪೌಡ್ರ್ ಮಸಾಲೆಗಳು ಹಾಕ್ಕೊಂಡೆ. ಸ್ವಲ್ಪ ಹಿಂಗೆ ಹಾಕ್ಕೊಂಡೆ, ಆಮ್ಚೂರು ಪುಡಿ ಅಂದ್ರೆ ಒಣ ಮಾವಿನಕಾಯಿ ಪುಡಿ ಹಾಕ್ಕೊಂಡೆ, ಆಮೇಲೆ ಸ್ವಲ್ಪ ಹವೇಜ್ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಅರಿಶಿನ ಇವನ್ನೆಲ್ಲ ಹಾಕ್ಕೊಂಡೆ ನೀಟಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ. ಆನಂತರ ನಮ್ದು ಅವಲಕ್ಕಿ ಒಳಗೆ ಇದನ್ನು ಹಾಕೊಳ್ಳೋಣ. ನಾ ಅವಲಕ್ಕಿನ ಬಿಸಿಲಾಗಿ 2 ದಿನ ಇಟ್ಕೊಂಡಿದ್ದೆ ರೀ. ಚಲೋತ್ನಂದ್ರೆ ಚಲೋ ಇದು ಕುರುಮ್ ಆಗ್ಯಾವ ಇವ. ಇಷ್ಟು ಮಸಾಲೆ ಒಮ್ಮಕ್ಲೆ ಹಾಕ್ಬೇಡ್ರಿ, ಸ್ವಲ್ಪ ಸ್ವಲ್ಪ ಹಾಕೋತ ನಾವು ಇದನ್ನು ಕಲಸ್ಕೊತ ಹೋಗೋಣ. ನಂತರ ಇವನೇನು ಸೈಡ್ ಇಟ್ಟಿದ್ನೆಲ್ಲ ಕರೆದ ಶೇಂಗಾ ಪುಟಾಣಿ ಅವನು ಎಲ್ಲ ಹಾಕ್ಕೊಳತ್ತೀನಿ. ಎಲ್ಲಾನು ಹಾಕೋತ ಸಣ್ಣ ಉರಿ ಒಳಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋತ ಬರ್ರಿ. ಆಮೇಲೆ ನಾನು ಕಲ್ಸಕ್ರಿ ಪುಡಿ ಹಾಕ್ಕೊಳತ್ತೀನಿ. ನಾವು ಸಕ್ಕರೆನ ಅಷ್ಟು ಉಪಯೋಗ ಮಾಡೋಂಗಿಲ್ಲ, ಹೀಗಾಗಿ ಕಲ್ಸಕ್ರಿ, ಅದು ಕಲ್ಸಕ್ರಿ ಅಂತಂದ್ರೆ ದಾರದ ಒಳಗೆ ಬರ್ತಾವಲ್ರಿ ಕಲ್ಸಕ್ರಿ ಅಂಥವು. ಇವು ಚೌಕ್ ಬರ್ತಾವಲ್ಲ ಅವು ಸಕ್ರೆ ಫಾರ್ಮ್ನಾಗೆ ಇರ್ತಾವೆ, ಅದನ್ನು ಯೂಸ್ ಮಾಡಬೇಡ್ರಿ. ಕಲ್ಸಕ್ರಿ ಹಾಕ್ಕೊಂಡು ಅಂದ್ರೆ ಅದ್ರ ಪುಡಿ ಹಾಕ್ಕೊಂಡು ನೀಟಂಗೆ ಮಿಕ್ಸ್ ಮಾಡ್ಕೊಳತ್ತೀನಿ ನಾನು. ಒಂದು 5 ರಿಂದ 10 ನಿಮಿಷ ಸಣ್ಣ ಉರಿ ಒಳಗೆ ಇದನ್ನು ಕಲ್ಸ್ಕೊಂಡ್ಬಿಟ್ರಂದ್ರೆ ಭಾಳ ದಿನ ಕುರುಮ್ ಹಂಗೆ ಉಳಿತಾವ. ನೋಡಿದ್ರಲ್ಲ ಈ ಅವಲಕ್ಕಿ ಮಾಡೋದು ಹೆಂಗೆ ಅಂತ ಹೇಳಿ. ನಿಮಗೆ ಕೆಂಪು ಕಲರ್ ಅವಲಕ್ಕಿ ಬೇಕಿತ್ತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ, ಅದನ್ನು ರೆಸಿಪಿ ನಾನು ಜಲ್ದಿನ ತೋರಿಸ್ತೀನಿ. ಆಮೇಲೆ ನಮ್ಮ ಚಾನಲ್ಗೆ ಹೊಸ್ತಾ ಬಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋಸ್ ಇರ್ತಂದ್ರೆ ಲೈಕ್ ಮಾಡಿರಿ ಮತ್ತು ಭಾಳಷ್ಟು ಮಂದಿಗೆ ಶೇರ್ ಮಾಡಿರಿ.